ನಮಸ್ತೆ, ಬನ್ನಿ ನಾ ಇವತ್ತು ಅಕ್ಕಿ ರೊಟ್ಟಿಯಲ್ಲಿ ಮತ್ತೊಂದು ಆರೋಗ್ಯಕರವಾದ ವಿಧವನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಸ್ವೀಟ್ ಕಾರ್ನ್ ಅನ್ನು ಹಾಕೊಂಡು ಮಾಡೋದ್ರಿಂದ ಇದು ಕಾರ್ನ್ ಅಕ್ಕಿ ರೊಟ್ಟಿ ಅಂತ ಕರಿಬಹುದು. ಬನ್ನಿ ಹಾಗಾದ್ರೆ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಇದಕ್ಕಾಗಿ ನಾನಿಲ್ಲಿ ಸುಮಾರು 1 ಕಪ್ ಅಷ್ಟು ಸ್ವೀಟ್ ಕಾರ್ನ್ ಅನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೊಂಡು ಇದನ್ನ ತರಿತರಿಯಾಗಿ ರುಬ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಕಪ್ ಅಷ್ಟು ಕಡಲೆ ಹಿಟ್ಟು, ಸಣ್ಣ ಹೆಚ್ಚಿರುವ ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ತುರಿದಿರುವ ಗಜ್ಜರಿ ಹಾಗೂ 1/4 ಕಪ್ ಅಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ಬಿಡಿ. ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಇದನ್ನ ಅರ್ಧ ಗಂಟೆವರೆಗೂ ನೆನೆಯಲ್ಲಿ ಬಿಟ್ಬಿಡಿ. ಅರ್ಧ ಗಂಟೆ ಆದ್ಮೇಲೆ ಬನ್ನಿ ಈಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನಿಲ್ಲಿ ಬಾಳೆ ಎಲೆ ತೆಗೆದುಕೊಂಡಿದ್ದೀನಿ. ನೀವು ಬೇಕಂದ್ರೆ ಪ್ಲಾಸ್ಟಿಕ್ ಶೀಟ್ ಮೇಲೂ ಅಥವಾ ಹೋಳಿಗೆ ಮಾಡುವ ಎಲೆ ಮೇಲೂ ಮಾಡ್ಕೋಬಹುದು. ಇದನ್ನ ಸರಿಯಾಗಿ ಬಾಳೆ ಎಲೆ ಮೇಲೆ ತಟ್ಕೊಂಡ್ಬಿಟ್ಟು ಮೇಲೆ ಸ್ವಲ್ಪ ಕುದಿಸಿರುವ ಸ್ವೀಟ್ ಕಾರ್ನ್ ಕಾಳುಗಳನ್ನು ಹಾಕೊಳ್ಳಿ. ಬನ್ನಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ. ಮೊದಲು ತವೆಗೆ ಸ್ವಲ್ಪ ಎಣ್ಣೆ ಸವರ್ ಬಿಟ್ಟು ರೊಟ್ಟಿಯನ್ನು ಹಾಕೊಳ್ಳಿ. ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನ ಗರಿಗರಿಯಾಗಿ ಬೇಯಿಸ್ಕೊಂಡ್ಬಿಡಿ. ಇದು ರುಚಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಇದನ್ನ ನೀವು ಕೊಬ್ಬರಿ ಚಟ್ನಿಯೊಂದಿಗೂ ಸರ್ವ್ ಮಾಡಬಹುದು. ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.